ಏನೋ ಇವತ್ತು ದರ್ಶನ್ಗೆ ಮಟನ್ ಊಟ ಇತ್ತಂತೆ. ಬಳ್ಳಾರಿ ಜೈಲಲ್ಲಿ ಸಾರಥಿಗೆ ಶುಕ್ರ ದೆಸೆ ಮಟನ್ ಊಟ ಇತ್ತು. ಬಳ್ಳಾರಿ ಜೈಲಲ್ಲಿ ದಾಸನಿಗೆ ಮಟನ್ ಭಾಗ್ಯ ಕರುಣಿಸಿದರು ಜೈಲಧಿಕಾರಿಗಳು. ಆದರೆ ಐಟಮ್ಸ್ ಭಾಳ ಕಡಿಮೆ. ಹೊರಗಡೆ ಇದ್ದರೆ ಮತ್ತು ಒಳಗಡೆ ಇದ್ದರೆ ಇರೋ ವ್ಯತ್ಯಾಸ. ಹೊರಗಡೆ ನಮಗೆ ಇನ್ನೊಂದು ಪ್ಲೇಟ್. ದರ್ಶನ್ಗೆ 90 ಗ್ರಾಮ್ 90 ಗ್ರಾಮ್ನಷ್ಟು ಮಾತ್ರ ಮಟನ್ ಕೊಡ್ತಾರೆ. ಎಲ್ಲರಿಗೂ ಅಷ್ಟೇ. ತಿಂಗಳ ಮೊದಲ ಮತ್ತು ಮೂರನೇ ಶುಕ್ರವಾರ ಮಟನ್ ಇರುತ್ತೆ. ಮಟನ್ ಜೊತೆ ಅನ್ನ ಇರುತ್ತೆ, ಮುದ್ದೆ ಇರುತ್ತೆ, ಮಜ್ಜಿಗೆ ಕೊಡ್ತಾರೆ. ಅನ್ನ ಎಷ್ಟು? 355 ಗ್ರಾಮ್ ಅನ್ನ, ಅದರ ಡಬಲ್ ಸಾಂಬಾರು 655 ಗ್ರಾಮ್ ಸಾಂಬಾರು, 205 ml ಮಜ್ಜಿಗೆ. ಮಧ್ಯಾಹ್ನ ಕೂಡ ಅನ್ನ, ಸಾಂಬಾರು, ಮಜ್ಜಿಗೆ ಇರುತ್ತೆ. ಮುಂದಿನ ವಾರ ದರ್ಶನ್ಗೆ ಚಿಕನ್ ಕೊಡ್ತಾರೆ. ಇವತ್ತು ಚಿಕನ್ ಆಯ್ತಲ್ಲ, ಮುಂದಿನ ವಾರ ಸಂಜೆ ಹೊತ್ತಲ್ಲಿ ಟೀ ಕೊಡ್ತಾರೆ. ಅದು ಕೂಡ 105 ml ಟೀ ಇರುತ್ತೆ. 2ನೇ ಮತ್ತು 4ನೇ ಶುಕ್ರವಾರ ಚಿಕನ್ ಮಾಡ್ತಾರೆ. ಅಂದರೆ ಪ್ರತಿ ವಾರ ಚಿಕನ್ ಮಟನ್ ಇರುತ್ತೆ. ಚಿಕನ್ ಅಂದರೆ 200 ಗ್ರಾಮ್ನಷ್ಟು ಕೊಡ್ತಾರೆ. ಚಿಕನ್ ಜಾಸ್ತಿ, ಮಟನ್ ಕಡಿಮೆ. ಪ್ರತಿ ಮಂಗಳವಾರ ಒಂದು ಮೊಟ್ಟೆ ಕೊಡ್ತಾರೆ. ಮೊಟ್ಟೆ ಬೇಡ ಅಂದರೆ ಬಾಳೆಹಣ್ಣು ಕೊಡ್ತಾರೆ. ಸಂಡೇ 455 ಗ್ರಾಮ್ ಪಲಾವ್ ಕೊಡ್ತಾರೆ. ಒಂದು ಅರ್ಧ kg ಅಷ್ಟು ಪಲಾವ್ ಕೊಡ್ತಾರೆ. ಸೋಮವಾರ ಟೊಮೆಟೊ ಬಾತ್, ಮಂಗಳವಾರ ಲೆಮನ್ ರೈಸ್, ಬುಧವಾರ ಅವಲಕ್ಕಿ, ಗುರುವಾರ ಪುಳಿಯೋಗರೆ, ಶುಕ್ರವಾರ ಉಪ್ಪಿಟ್ಟು, ಸೋಮವಾರದಿಂದ ಶುಕ್ರವಾರ 355 ಗ್ರಾಮ್ ತಿಂಡಿ, ಶನಿವಾರ 460 ಗ್ರಾಮ್ನಷ್ಟು ವಾಂಗಿಬಾತ್ ಕೊಡ್ತಾರೆ. ಇಷ್ಟೆಲ್ಲ ಮೆನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಓಕೆ, ಇನ್ನು ದರ್ಶನ್ ಧರಿಸಿದ್ದ ಆ ಬ್ರ್ಯಾಂಡೆಡ್ ಟೀ ಶರ್ಟ್ ಮೇಲೆ ಬರೆದಿದ್ದ ಲೈನ್ಗಳು ಟ್ರೆಂಡ್ ಆಗ್ತಾ ಇದೆ. ವಿಶೇಷ ಟೀ ಶರ್ಟ್ ಧರಿಸಿ ಅಭಿಮಾನಿಗಳಿಗೆ ಏನು ಸಂದೇಶ ಕೊಟ್ಟರು? ಅಷ್ಟಕ್ಕೂ ಆ ಟೀ ಶರ್ಟ್ ಮೇಲೆ ಏನಿತ್ತು? ಇಂಗ್ಲೀಷಲ್ಲಿ ಬರೆದಿತ್ತು. ಅದರ ಕನ್ನಡ ಅವತರಣಿಕೆ ಏನು? ಬನ್ನಿ, ಅದರ ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದೆ. ಇದು ಪೊರ್ಕಿ ಟೀ ಶರ್ಟ್ ಎಕ್ಸ್ಕ್ಲೂಸಿವ್. ಟೀ ಶರ್ಟ್ ಮೇಲಿತ್ತು 4 ಪದದ ಸಂದೇಶ. ದಾಸನ ಬಟ್ಟೆಗೂ ವ್ಯಕ್ತಿತ್ವಕ್ಕೂ ಹೋಲಿಕೆ ತದ್ವಿರುದ್ಧ. ಕೂಲಿಂಗ್ ಗ್ಲಾಸ್ ಕೈಯಲ್ಲಿ ವಾಟರ್ ಬಾಟಲ್ ಹಿಡಿದು ಬಳ್ಳಾರಿ ಜೈಲ್ಗೆ ರಾಯಲ್ ಆಗಿ ಪೊರ್ಕಿ ಎಂಟ್ರಿ ಕೊಟ್ಟಿದ್ದ. ದಾಸ ಧರಿಸಿದ್ದ ಪೂಮಾ ಕಂಪನಿಯ ಬ್ರಾಂಡೆಡ್ ಟೀ ಶರ್ಟ್ ಅಟ್ರಾಕ್ಷನ್ ಆಗಿದೆ. ಶರ್ಟ್ ಮೇಲೆ ಬರೆದಿದ್ದ ಆ ವಾಕ್ಯಗಳು ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಕಾಟೇರ ಧರಿಸಿದ್ದ ಟಿ ಶರ್ಟ್ ಮೇಲೆ ನ್ಯಾಯ, ಘನತೆ, ಸಮಾನತೆ, ಶಾಂತಿ ಎಂಬ 4 ಪದಗಳ ಸಂದೇಶಗಳಿದ್ವು. ಈ ಟಿ ಶರ್ಟ್ ಮೂಲಕವೇ ಅಭಿಮಾನಿಗಳಿಗೆ ಪೊರ್ಕಿ ಫ್ಯಾನ್ಸ್ಗೆ ಉತ್ತಮ ಸಂದೇಶ ನೀಡಿದ್ರ ಎನ್ನಲಾಗ್ತಿದೆ. ಆದರೆ ಕೊಲೆ ಆರೋಪಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಚರ್ಚೆಗಳು ನಡೀತಾ ಇದೆ. ಆನ್ಲೈನ್ ಶಾಪಿಂಗ್ ಸೈಟ್ಗಳಲ್ಲಿ ದಾಸ ಧರಿಸಿದ್ದ ಈ ಟಿ ಶರ್ಟ್ ಬೆಲೆ 1,500 ರೂಪಾಯಿಯಿಂದ 2,000 ರೂಪಾಯಿ ಇದೆ ಎನ್ನಲಾಗ್ತಿದೆ. ದರ್ಶನ್ ಮುಂಗೋಪಿಯಾಗಿದ್ದು ಶಾಂತಿ ಪದಕ್ಕೆ ಅರ್ಹನಲ್ಲ. ಕಾನೂನು ಕೈಗೆ ತೆಗೆದುಕೊಂಡು ಕೊಲೆ ಮಾಡಿರುವುದು ನ್ಯಾಯ ಎಂಬ ಪದಕ್ಕೆ ಅನರ್ಹ. ರೌಡಿಯಂತೆ ವರ್ತಿಸುವ ಈತನಿಗೆ ಘನತೆ ಸೂಕ್ತ ಪದ ಅಲ್ಲ. ಜೈಲಿನಲ್ಲೇ ಎಲ್ಲಾ ಕೈದಿಗಳ ರೀತಿ ಇರದೆ ರಾಜಾತಿಥ್ಯ ಮೆರೆದಿರುವ ಈತ ಸಮಾನತೆ ಪದಕ್ಕೆ ಅರ್ಹನೇ ಅಂತ ಜನರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ನಮ್ ಬಾಸ್ ಯಾವ ತಪ್ಪು ಮಾಡಿಲ್ಲ ಅಂತ ಪೊರ್ಕಿ ಫ್ಯಾನ್ಸ್ ಮೊಂಡುವಾದ ಮಾಡ್ತಿದ್ದಾರೆ. ಯಥಾ ರಾಜ ತಥಾ ಪ್ರಜಾ ಎಂಬಂತೆ ಹೊಡಿ ಬಡಿ ಕಡಿ ಎಂಬ ಸಂಸ್ಕೃತಿಯನ್ನ ಅವರ ನೆಚ್ಚಿನ ನಟನೆ ಅನುಸರಿಸ್ತಾ ಇರೋದು ವಿಪರ್ಯಾಸ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ನನಗೆ ತಪ್ಪೇ ಮಾಡಿಲ್ಲ. ಕರಿಯ ಸಿನಿಮಾ, ಪ್ರೇಮ್ ಅವರ ಸಿನಿಮಾ, ಅನ್ನದಾತ, ಡೈರೆಕ್ಟ್ರು, ಇವ್ರನ್ನೆಲ್ಲ ತಗಡೆ, ಪುಡಾಂಗು ಈ ಥರ ಎಲ್ಲ ಕರೆದ್ರೆ ಸಿನಿಮಾ ರಂಗದವ್ರಿಗೆ ಕೇಳೋಕ್ಕೆ ಧೈರ್ಯ ಇಲ್ವಾ? ಯಾಕಿಂಗೆ ಕರೆದ್ರಿ ಅಂತೇಳಿ ಯಾರಾದರೂ ಕೇಳಿದ್ರೆ ನೀವು? ಅವತ್ತು ನಿಖಿತಾ ಅನ್ನುವಂಥ ಹೆಣ್ಮಗಳನ್ನು ಯಾವ ಕಾರಣಕ್ಕಾಗಿ ಬ್ಯಾನ್ ಮಾಡಿದ್ರಿ? ಇನ್ನು ಶ್ರುತಿ ಹರಿಹರನ್ ಒಂದು ಆರೋಪ ಮಾಡಿದಾಗ ಆಕೆಯನ್ನೇ ಬ್ಯಾನ್ ಮಾಡಿಬಿಟ್ರಲ್ಲ. ಯಾಕೆ? ಆಕೆ ಹೆಣ್ಣು ಮಗಳಲ್ವಾ? ಆಕೆ ಸಿನಿಮಾದವರಲ್ವಾ? ಅದನ್ನು ಯಾರಾದರೂ ಪ್ರಶ್ನೆ ಮಾಡಿಲ್ವಾ? ನಿಮಗೆಲ್ಲ ಲಾಭ ಆಗುತ್ತೆ, ಏನು ಬೇಕಿದ್ರು ಮಾಡ್ತೀರಲ್ವಾ? ನನ್ನ ಪ್ರಶ್ನೆ ಅಪ್ಪ ಇದು. ಅವತ್ತು ಪುಡಾಂಗ್ ಅಂದಾಗ ಹೆಂಗೆ ಕರೆದ್ರಿ ನೀವೊಬ್ಬ ಡೈರೆಕ್ಟ್ರು, ಕನ್ನಡದ ಅತಿ ದೊಡ್ಡ ಡೈರೆಕ್ಟರ್ ಪ್ರೇಮ್ ಅವ್ರನ್ನ ಹೆಂಗೆ ಕರೆದ್ರಿ ಕೇಳಿದ್ರ? ಉಮಾಪತಿ ಗೌಡ್ರು ಪ್ರೊಡ್ಯೂಸರ್, ತಗಡೆ,
ಅಂದಾಗ ಯಾಕೆ ಕೇಳಿಲ್ಲ ನೀವು? ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇಷ್ಟೆಲ್ಲ ಸಂಘಗಳೆಲ್ಲ ಇದೆಯಲ್ಲ, ಯಾರಾದರೂ ಕೇಳಿದ್ರಾ? ಯಾರು ಕೇಳಿಲ್ಲ. ನೀವು ಯಾರ ಮೇಲೆ? ಆ ನಿಖಿತಾ ಆಕೆಯ ಮೇಲೆ, ಬೇರೆ ಊರವಳು, ಆಮೇಲೆ ಶ್ರುತಿ ಹರಿಹರನ್ ಹೆಣ್ಣುಮಗಳು, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಪೊಲೀಸ್ ಸ್ಟೇಷನ್ಗಳಲ್ಲಿ ಎಂತೆಂಥ ಪೊಲೀಸರಿದ್ದಾರೆ ಅಂತ ಹೇಳ್ತೀನಿ ಇವತ್ತು. ನೀವು ಪೊಲೀಸರು ಕರೆಕ್ಟಾಗಿದ್ದರೆ ಎಂಥವನು ಕೂಡ ತಲೆ ಬಾಗ್ತಾನೆ. ನೋಡಿ, ನಟ ದರ್ಶನ್ ಎಂಥ ಬಟ್ಟೆ ಬೇಕಿದ್ರೂ ಹಾಕಿರಲಿ, ನಮ್ಮದೇನು ತೊಂದರೆ ಇಲ್ಲ. ಯಾವನಾದರೂ ಕೇಳ್ತಾನೆ? ಇಲ್ಲ. ದರ್ಶನ್ ದುಬಾರಿ ಬಟ್ಟೆ ಬರೆಸೋದಕ್ಕೂ ಅಧಿಕಾರ ಇದೆ. ನೆನ್ನೆ ಟಿ ಶರ್ಟ್ ಮೂಲಕವೇ ಒಂದು ಸಂದೇಶ ಕೊಟ್ಟರು ಅಂತೇಳಿ. ಟಿ ಶರ್ಟ್ ನ್ಯಾಯ ಧರ್ಮ ಸತ್ಯ ಶಾಂತಿ ಅಂತ ಇದೆ. ಅದರಲ್ಲಿ ನ್ಯಾಯ ಧರ್ಮ ಸತ್ಯ ಶಾಂತಿ. ಅದೇ ಸತ್ಯ ಧರ್ಮ ಅನ್ನುವಂಥ ಇಬ್ಬರು ನಟೋರಿಯಸ್ ಕೂಡ ಒಳಗಿದ್ದರು. ಸತ್ಯ ಹೊರಗಿದ್ದ, ಧರ್ಮ ಒಳಗಿದ್ದ. ಧರ್ಮ ಕಾಲ್ ಮಾಡ್ತಾನೆ, ಸತ್ಯ ರಿಸೀವ್ ಮಾಡ್ತಾನೆ. ಗೊತ್ತಾಯ್ತಲ್ಲ ಯಾರ ಬಗ್ಗೆ ಹೇಳ್ತಾ ಇದೆ ಅಂತೇಳಿ. ಆ ಸತ್ಯ ಮತ್ತು ಧರ್ಮನ ಕಾರಣಕ್ಕಾಗಿ ಇವತ್ತು ಶಿಫ್ಟ್ ಆಗಬೇಕಾಯ್ತು. ಜೈಲಿನ ಹೊರಗಿದ್ದ ಸತ್ಯನಿಗೆ ಜೈಲಿಂದ ಕಾಲ್ ಮಾಡ್ತಾನೆ ಧರ್ಮ. ಸತ್ಯನಿಗೆ ವಿಡಿಯೋ ಕಾಲ್ ಮಾಡಿದ್ದ ಧರ್ಮ, ಸತ್ಯ ಧರ್ಮ. ವಿಡಿಯೋ ಕಾಲ್ನಲ್ಲಿ ಚೆನ್ನಾಗಿದ್ದೀನಿ ಚಿನ್ನ ಅಂತ ದರ್ಶನ್ ಹೇಳ್ತಾರೆ. ವಿಡಿಯೋ ವೈರಲ್ ಆಯಿತು. ಯಾರು ವೈರಲ್ ಮಾಡಿದ್ದು? ಯಾರು? ಮೀಡಿಯಾದವರಾ? ಅಲ್ಲ, ಸತ್ಯಧರ್ಮ ವೇಲು. ಸತ್ಯಧರ್ಮ ವೈರಲ್ ಮಾಡಿದ ಕಾರಣಕ್ಕಾಗಿ ದರ್ಶನ್ ಇವತ್ತು ಬಳ್ಳಾರಿಗೆ ಹೋಗಬೇಕಾಯ್ತು ಅಷ್ಟೇ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ? ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.